ಭಾರತ ಇಲ್ಲಿ ಅನೇಕ ಸೆಕ್ಟರ್ಗಳು ದೊಡ್ಡ ಮಟ್ಟಕ್ಕೆ ತಲೆ ಎತ್ತಿ ನಿಂತಿವೆ. ಸಾಫ್ಟ್ವೇರ್, ಎಜುಕೇಷನ್, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಎಕಾನಮಿ, ಹೀಗೆ ಸಾಕಷ್ಟು. ಈ ಎಲ್ಲದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರೋ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂದರೆ ಅಗ್ರಿಕಲ್ಚರ್. ಯಾವುದೇ ದೇಶ ಆಗಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಗೆ ಹಾಗೂ ಅದರ ಜನರಿಗೆ ಎರಡಕ್ಕೂ ಉಪಯೋಗ ಆಗುತ್ತೆ ಅಗ್ರಿಕಲ್ಚರಿಂದ. ಅದರಲ್ಲೂ ನಮ್ಮ ದೇಶದಲ್ಲಿ ರೈತ ಅಂದರೆ ಒಂದು ರೀತಿಯಲ್ಲಿ ಎಮೋಷನಲ್ ಪರ್ಸ್ಪೆಕ್ಟಿವ್ ಇಂದ ಕಾಣ್ತೀವಿ. ಅಷ್ಟೇ ಅಲ್ಲ, ನಮ್ಮ ದೇಶದ ಅಗ್ರಿಕಲ್ಚರ್ ನಮ್ಮ ಎಕಾನಮಿ ಬಿಲ್ಡ್ ಮಾಡೋದ್ರಲ್ಲೂ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. 2021-22 ಲೆಕ್ಕಾಚಾರದ ಪ್ರಕಾರ ನಮ್ಮ ದೇಶದ ಒಟ್ಟು ಎಕಾನಮಿನಲ್ಲಿ ಸುಮಾರು 18-19% ಅಷ್ಟು ಅಗ್ರಿಕಲ್ಚರ್ ಇಂದ ಬಿಲ್ಡ್ ಆಗುತ್ತೆ. ಹೀಗೆ ರೈತ ನಮ್ಮ ದೇಶದಲ್ಲಿ ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಾನೆ. ಆದ್ರೆ ಸಾಕಷ್ಟು ಜನರಿಗೆ ತಿಳಿದೇ ಇರೋ ಇನ್ನೊಂದು ವಿಚಾರ ಏನ್ ಗೊತ್ತಾ? ರೈತ ಬೆಳೀತಾ ಇರೋ ಬೆಳೆಗಳಲ್ಲಿ ಸಾಕಷ್ಟು ವೇಸ್ಟ್ ಆಗಿ ಹಾಳಾಗ್ತಾ ಇದೆ. ಸರಿಯಾದ ಸ್ಟೋರೇಜ್ ಫೆಸಿಲಿಟಿ ಇಲ್ಲದೆ ಸುಮಾರಷ್ಟು ಬೆಳೆ ಹಾಳಾಗ್ತಾ ಇದೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತ 103ನೇ ಪೊಸಿಷನ್ನಲ್ಲಿದೆ. ಅಂದರೆ ಅದರ ಅರ್ಥ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಊಟಕ್ಕಿಲ್ಲದೆ ಸಾವನ್ನಪ್ತಾ ಇದ್ದಾರೆ ಅಂತ. ಒಂದು ಲೆಕ್ಕಾಚಾರದ ಪ್ರಕಾರ ದಿನಕ್ಕೆ ಸುಮಾರು 20 ಕೋಟಿಯಷ್ಟು ಭಾರತೀಯರು ಖಾಲಿ ಹೊಟ್ಟೆನಲ್ಲಿ ಮಲಗ್ತಾ ಇದ್ದಾರೆ. ಭಾರತದಲ್ಲಿ ದಿನಕ್ಕೆ 7,000ಕ್ಕೂ ಹೆಚ್ಚು ಜನ ಊಟ ಇಲ್ಲದೆ ತಮ್ಮ ಪ್ರಾಣವನ್ನ ಬಿಡ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಸುಮಾರು 25 ಲಕ್ಷ ಅಷ್ಟು ಜನರು ಹೊಟ್ಟೆಗಿಲ್ದೆ ಸಾವನ್ನಪ್ತಾ ಇದ್ದಾರೆ. ಒಂದು ಕಡೆ ಊಟಕ್ಕಿಲ್ಲದೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ, ಆದರೆ ಇನ್ನೊಂದು ಕಡೆ ಬೆಳೆ ಬೆಳೆದು ಅದು ಕನ್ಸ್ಯೂಮರ್ಸ್ನ ರೀಚ್ ಆಗೋ ಅಷ್ಟರಲ್ಲಿ ಸಾಕಷ್ಟು ವೇಸ್ಟ್ ಆಗ್ತಾ ಇದೆ. 2016ನೇ ಲೆಕ್ಕಾಚಾರದ ಪ್ರಕಾರ ಸುಮಾರು 92 ಕೋಟಿ ರೂಪಾಯಿಯಷ್ಟು ಫುಡ್ ಗ್ರೇನ್ಸ್ ವೇಸ್ಟೇಜ್ ಆಗ್ತಿದೆ ಬರೀ ಒಂದು ವರ್ಷಕ್ಕೆ. ಅಲ್ಲಿಗೆ ನೀವೇ ಯೋಚನೆ ಮಾಡಿ, ಹಸ್ದವ್ರಿಗೆ ಅನ್ನ ಸಿಗ್ತಾ ಇಲ್ಲ, ಬದಲಾಗಿ ಬೆಳೆ ಬೆಳೆದು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋವಾಗ, ಸ್ಟೋರ್ ಮಾಡೋವಾಗ, ಹಾಗೇನೆ ಕನ್ಸ್ಯೂಮರ್ಗೆ ರೀಚ್ ಆಗೋ ಪ್ರೋಸೆಸ್ನಲ್ಲೇ ಸಾಕಷ್ಟು ಹಾಳಾಗಿ ವೇಸ್ಟ್ ಆಗ್ತಾ ಇದೆ. ಅಕ್ಕಿ, ಬೇಳೆ, ರಾಗಿ, ಗೋಧಿ ಅಂತಹ ಬೆಳೆಗಳು, ಹಣ್ಣುಗಳು, ಅದು ಸಾಲದು ಅಂತ ಹಾಲು, ಫ್ರೆಶ್ ಮೀಟ್, ಫಿಶಸ್ ಈ ಎಲ್ಲವೂ ಸರಿಯಾದ ರೀತಿಯಲ್ಲಿ ಜನರಿಗೆ ಸಿಗ್ತಾ ಇಲ್ಲ. ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿಯಿಂದ, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರಿಂದ, ನೆಗ್ಲಿಜೆನ್ಸಿಯಿಂದ ಫುಡ್ ಪ್ರಾಡಕ್ಟ್ಸ್ ಪ್ರತಿದಿನ ವೇಸ್ಟ್ ಆಗ್ತಾನೆ ಇದೆ. ಹಾಗಾದರೆ ಯಾವೆಲ್ಲ ರೀತಿಯಲ್ಲಿ ಕ್ರಾಪ್ಸ್ ವೇಸ್ಟೇಜ್ ಇಂಡಿಯಾದಲ್ಲಿ ಆಗ್ತಿದೆ? ಕ್ರಾಪ್ ವೇಸ್ಟೇಜ್ ಅಥವಾ ಫುಡ್ ವೇಸ್ಟೇಜ್ ನಮ್ಮ ದೇಶದಲ್ಲಿ ಹೆಚ್ಚು ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಲ್ಯಾಕ್ ಆಫ್ ಕೋಲ್ಡ್ ಸ್ಟೋರೇಜ್, ಕೆಲವು ಸೂಪರ್ ಮಾರ್ಕೆಟ್ ಹಾಗೂ ಶಾಪಿಂಗ್ ಮಾಲ್ಗಳ ನೆಗ್ಲಿಜೆನ್ಸಿ, ಇನ್ನೂ ಕೆಲವು ಕಡೆ ಜನರು ಮಾಡ್ತಾ ಇರುವಂತಹ ವೇಸ್ಟೇಜ್. ಭಾರತ 46 ರೀತಿಯ ಮಣ್ಣನ್ನು ಹೊಂದಿರೋ ರಾಷ್ಟ್ರ. ಇಲ್ಲಿ ಸಾಕಷ್ಟು ರೀತಿಯ ಬೆಳೆಗಳನ್ನ ಬೆಳೀತಾರೆ, ಹಾಗೇನೆ ಹೆಚ್ಚಿನ ಪ್ರಮಾಣದಲ್ಲೂ ಬೆಳೀತಾರೆ. ಆದರೆ ಬೆಳೆದಿರೋ ಬೆಳೆನ ಟ್ರಾನ್ಸ್ಪೋರ್ಟ್ ಮಾಡೋಕೆ ಹಾಗೂ ಸ್ಟೋರ್ ಮಾಡೋಕೆ ನಮ್ಮಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಇಶ್ಯೂಸ್, ಆಗಲೇ ಹೇಳಿದಾಗೆ ನಮ್ಮಲ್ಲಿ ವೆರೈಟಿ ಹಾಗೂ ಕ್ವಾಂಟಿಟಿ ಆಫ್ ಕ್ರಾಪ್ಸ್ ಜಾಸ್ತಿ. ಹ್ಯೂಜ್ ಅಮೌಂಟ್ ಆಫ್ ಫುಡ್ ಮೆಟೀರಿಯಲ್ಸ್ ರೆಗ್ಯುಲರ್ ಆಗಿ ಹಳ್ಳಿಯಿಂದ ಸಿಟಿಗಳಿಗೆ, ಸಿಟಿಗಳಿಂದ ಬೇರೆ ಬೇರೆ ಸ್ಟೇಟ್ಗಳಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾನೆ ಇರಬೇಕು. ಸಾಕಷ್ಟು ದೇಶಗಳಲ್ಲಿ ಈ ರೀತಿಯ ಟ್ರಾನ್ಸ್ಪೋರ್ಟೇಷನ್ಗೆ ಈಸಿ ಆಗೋ ಹಾಗೆ ಸಪ್ರೇಟ್ ರೋಡ್ಗಳನ್ನ ಇದಕ್ಕಂತಲೇ ಇಟ್ಟಿರ್ತಾರೆ. ಟ್ರೇಡ್ ಲೈನ್ ಅನ್ನೋ ಹೆಸರಿನಲ್ಲಿ ಈ ರೀತಿಯ ಕಾರ್ಗೋಗಳು ಟ್ರಾವೆಲ್ ಮಾಡೋಕೆ ಅಂತಲೇ ದೊಡ್ಡ ದೊಡ್ಡ ರೋಡ್ಗಳನ್ನ ಮೀಸಲಿಟ್ಟಿರ್ತಾರೆ. ಇನ್ನೂ ಅನೇಕ ದೇಶಗಳಲ್ಲಿ ಹೈಪರ್ ಲೂಪ್ ಟ್ರೈನ್ ಅಂತಹ ಫಾಸ್ಟೆಸ್ಟ್ ಟ್ರೈನ್ಗಳನ್ನ ಈ ರೀತಿಯ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡೋ ಆಲೋಚನೆ ಕೂಡ ಮಾಡ್ತಿದ್ದಾರೆ. ಹೀಗೆ ಅನೇಕ ದೇಶಗಳು ಕ್ರಾಪ್ಸ್ ಹಾಗೇನೆ ಫುಡ್ ಪ್ರಾಡಕ್ಟ್ಸ್ನ ಹಾಳಾಗೋದಕ್ಕೆ ಬಿಡದೆ ಸ್ಪೀಡಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾನೆ ಇರುತ್ತೆ. ಆದರೆ ನಮ್ಮ ದೇಶದಲ್ಲಿ ಸರಿಯಾದ ಟ್ರೇಡ್ ಲೈನ್ಗಳೂ ಇಲ್ಲ, ಹೈಪರ್ ಲೂಪ್ ಟ್ರೈನ್ ಕೂಡ ಇಲ್ಲ. ಸ್ಟೋರೇಜ್ ಇಶ್ಯೂಸ್, ನಮ್ಮ ದೇಶ ಪ್ರೊಡ್ಯೂಸ್ ಮಾಡೋ ಟೋಟಲ್ ಕ್ವಾಂಟಿಟಿ ಆಫ್ ಕ್ರಾಪ್ಸ್ ಆ್ಯಂಡ್ ಫುಡ್ ಪ್ರಾಡಕ್ಟ್ಸ್ನ ಸ್ಟೋರ್ ಮಾಡೋ ಅಷ್ಟು ಹೆಚ್ಚಿನ ಪ್ರಮಾಣದ ಕೋಲ್ಡ್ ಸ್ಟೋರೇಜ್ ನಮ್ಮ ದೇಶದಲ್ಲಿಲ್ಲ. ಕ್ಲೈಮ್ಯಾಟಿಕ್ ಕಂಡೀಷನ್ ಫ್ಲಕ್ಚುಯೇಷನಿಂದನೇ ನಮ್ಮಲ್ಲಿ ಸಾಕಷ್ಟು ಕ್ರಾಪ್ಸ್ಗಳು, ಫ್ರೂಟ್ಸ್ಗಳು ಹಾಳಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲ್ಡ್ ಸ್ಟೋರೇಜ್ಗಳು ನಿರ್ಮಾಣ ಆಗಬೇಕಿದೆ. ಅದರಲ್ಲೂ ಕೋಲ್ಡ್ ಸ್ಟೋರೇಜ್ಗಳು ಹಳ್ಳಿಗಳಲ್ಲಿ ನಿರ್ಮಾಣ ಆಗಬೇಕಿದೆ. ಈಗಿರೋ ಸಾಕಷ್ಟು ಕೋಲ್ಡ್ ಸ್ಟೋರೇಜ್ಗಳು ಹಳ್ಳಿಯಿಂದ ದೂರ ಉಳಿದು ಸಾಕಷ್ಟು ರೈತರಿಗೆ ಅವುಗಳಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಸೂಪರ್ ಮಾರ್ಕೆಟ್ ಆ್ಯಂಡ್ ಶಾಪಿಂಗ್ ಮಾರ್ಟ್ಗಳಿಗೆ ಹಾಗೂ ಮಾಲ್ಗಳಿಗೆ ಫುಡ್ ಪ್ರಾಡಕ್ಟ್ಸ್ ಬಂದ ಮೇಲೆ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು. ಕೆಲವು ಮಾರ್ಟ್ ಅವರು ಹೆಚ್ಚು ಸ್ಟಾಕ್ ಹಾಕಿ ಜನರನ್ನು ಅಟ್ರಾಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅತಿಯಾದ ಸ್ಟಾಕ್ಗಳನ್ನ ಹಾಕಿಸ್ತಾರೆ. ಆದರೆ ಅವುಗಳು ಸರಿಯಾಗಿ ಸೇಲ್ ಆಗದೆ ಅಲ್ಲೇ ಹಾಳಾಗಿ ವೇಸ್ಟ್ ಆಗ್ತಾ ಇದೆ. ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್ ಫುಡ್ ವೇಸ್ಟೇಜ್ಗೆ. ಮಿಸ್ಟೇಕ್ಸ್ ಫ್ರಮ್ ಪಬ್ಲಿಕ್, ಇನ್ನು ಸಾಕಷ್ಟು ಜನರು ಅವಶ್ಯಕತೆಗಿಂತ ಹೆಚ್ಚು ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ಸಾಕಷ್ಟು ಕಡೆ ಚಿಕ್ಕ ಮಕ್ಕಳು ತನಗೆ ಎಷ್ಟು ಬೇಕು ಅಂತ ಯೋಚನೆ ಮಾಡದೆ ಅತಿಯಾಗಿ ಆಹಾರ ಹಾಕ್ಕೊಂಡು ವೇಸ್ಟ್ ಮಾಡ್ತಾರೆ. ಇನ್ನು ಕೆಲವು ಮದುವೆ ಮನೆಗಳು, ಫಂಕ್ಷನ್ಸಿಂದ ಸಾಕಷ್ಟು ಫುಡ್ ವೇಸ್ಟ್ ಆಗ್ತಾನೆ ಇದೆ. ಹೀಗೆ ಜನರು ತಮಗೆ ಎಷ್ಟು ಬೇಕು, ಏನು ಬೇಕು ಅನ್ನೋ ಲೆಕ್ಕಾಚಾರ ಇಲ್ಲದೆ ಅತಿಯಾಗಿ ಆಹಾರನ ಹಾಗೂ ದವಸ ಧಾನ್ಯಗಳನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಕೇವಲ ಅನ್ನ ಅಂತಷ್ಟೇ ಅಲ್ಲ, ಅಕ್ಕಿ, ಬೇಳೆ, ರಾಗಿ, ಹಣ್ಣುಗಳು, ಹಾಲು ಯಾವುದೇ ಆಗಿರ್ಬೋದು, ನಿಮ್ಮ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಬಳಸಿ. ಅತಿಯಾಗಿ ಬಳಸಿ ವೇಸ್ಟ್ ಮಾಡಬೇಡಿ. ಆಗ ನಮ್ಮ ದೇಶದಲ್ಲಿ ಹಸಿವಿನಿಂದ ಸಾಯೋರ ಸಂಖ್ಯೆ ಆದರೂ ಕಡಿಮೆ ಆಗ್ಬೋದು.